ಪ್ರಾಮಾಣಿಕವಾದ ದುಡಿಮೆಯನ್ನು ಮಾಡ್ತೀರಿ. ನಿಮ್ಮ ದುಡಿಮೆಯ ಫಲ ಬಹುಶಃ 3ನೇ ತಾರೀಕು ಇಲ್ಲಿ ನಾರಾಯಣಸ್ವಾಮಿ ಅವರಿಗೆ ಮತದಾನವನ್ನು ಮಾಡಬೇಕಾದ ಪರವಾಗಿ ಮತ್ತು 4ನೇ ತಾರೀಕಿನ ಲೋಕಸಭೆ ಫಲಿತಾಂಶ ಇದೆ. ಮತ್ತೆ 6ನೇ ತಾರೀಕು ನಾರಾಯಣಸ್ವಾಮಿ ಅವರ ಫಲಿತಾಂಶ. ಇದು ಎಲ್ಲದರ ಜಯವನ್ನ ತಂದುಕೊಡ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಇದೆ ಅಂತಕ್ಕಂಥದ್ದನ್ನ ಪ್ರಥಮವಾಗಿ ನಿಮ್ಮೆಲ್ಲರ ಬಹುಶಃ ಚಿಕ್ಕಬಳ್ಳಾಪುರದಲ್ಲಿ ನಮ್ಮನ್ನು ನೀವೆಲ್ಲರೂ ಬಹಳ ಅತ್ಯಂತ ಪ್ರೀತಿಯಿಂದ ಯಾವುದೇ ಸಂದರ್ಭದಲ್ಲಿ ಬಂದರೂ ನಿಮ್ಮ ಕುಟುಂಬದ ಒಬ್ಬ ಅಣ್ಣನ ತಮ್ಮನ ಅಂತಕ್ಕಂಥ ಪ್ರೀತಿಯಿಂದ ಕಾಣ್ತೀರಿ. ಯಾವುದೇ ಬಿಜೆಪಿ ನಾಯಕರಿಗೆ ನಮ್ಮ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವರು ಬಹಳ ಜನ ಪ್ರೀತಿಯಿಂದ ಕಾಣ್ತಾರೆ ವೈಯಕ್ತಿಕವಾಗಿ. ಇನ್ನು ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಏನೋ ಹೇಳಬೇಕಾಗಿಲ್ಲ. ಆದ್ರೆ ಒಂದು ನಿಮ್ಮೆಲ್ಲರ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ಸ್ವಾತಂತ್ರ್ಯ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಹಲವಾರು ಸರ್ಕಾರಗಳನ್ನು ಬಂದವು. ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮಗಳ ನಿರೀಕ್ಷೆಗೆ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಆಗಿರಲಿಲ್ಲ. 2006 ನಾನು ಮತ್ತು ಯಡಿಯೂರಪ್ಪನವರು ಬಿಜೆಪಿಯ ಪಕ್ಷ ಮತ್ತು ಜನತಾದಳದ ಪಕ್ಷಗಳ ಹೊಂದಾಣಿಕೆಯಿಂದ ಸರ್ಕಾರವನ್ನು ರಚನೆ ಮಾಡುತ್ತಿದ್ದೇನಿದೆ, ಸ್ವಾತಂತ್ರ್ಯ ಬಂದ 60 ವರ್ಷಗಳಲ್ಲಿ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಾಧನೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೇವಲ 20 ತಿಂಗಳಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯ ನಮ್ಮ ಪಕ್ಷ ಮತ್ತು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ಇದ್ದಂತಹ ಪ್ರಥಮ ದರ್ಜೆ ಕಾಲೇಜುಗಳ ಸಂಖ್ಯೆ ಕೇವಲ 169. ನಾವು ಇದ್ದಂತ 20 ತಿಂಗಳ ಆಡಳಿತದಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳು 189 ಕಾಲೇಜುಗಳು ಪ್ರಾರಂಭ ಮಾಡೋದು. ಕೇವಲ 20 ತಿಂಗಳಲ್ಲಿ 60 ವರ್ಷದಲ್ಲಿ ಮಾಡೋಕ್ಕಾಗದೇ ಇರತಕ್ಕಂಥ ಸಾಧನೆ 20 ತಿಂಗಳಲ್ಲಿ ಮಾಡ್ಕೊಳ್ತದೆ. 500 ಜೂನಿಯರ್ ಕಾಲೇಜುಗಳನ್ನು ಪ್ರಾರಂಭ ಮಾಡೋದು, 1400ಕ್ಕೂ ಹೆಚ್ಚಿನ ಹೈಸ್ಕೂಲ್ಗಳನ್ನು ಪ್ರಾರಂಭ ಮಾಡೋದು. ಅದ್ರ ಜೊತೆಗೆ ಎಲ್ಲ ಒಂದು ಶಾಲೆಗಳಿಗೆ ಕಾಲೇಜುಗಳಿಗೆ 2 ಕೋಟಿ ಹಣವನ್ನು ಕೊಟ್ಟು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿದಂತೇನಿದೆ. ಅದಷ್ಟೇ ಅಲ್ಲ, ದೇವೇಗೌಡ ನಮ್ಮ ಅಶೋಕ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ, ನಮ್ಮ ರೈತರು ಬದುಕಿದ್ದಾರೆ ಅಂತಕ್ಕಂಥದ್ದೇ ಈ ಸರ್ಕಾರ ಮಾಡ್ತಾಗಿದೆ. ಕಳೆದ ಬಾರಿ ಈ ರಾಜ್ಯದಲ್ಲಿ ಆದಂತಹ ಬರಗಾಲಕ್ಕೆ ನಮ್ಮ ರೈತರ ಒಂದು ಸಂಕಷ್ಟಕ್ಕೆ ಯಾವ ರೀತಿ ಬಂದಿದ್ದಾರೆ. ಈಗ ಮತ್ತೆ ಒಂದು ಸಭೆ ಮಾಡಿದ್ದಾರೆ. ಏನು ಅಶೋಕ್ ಅವರು ಹೇಳಿದಂತ ರೀತಿಯಲ್ಲಿ ಈ ವರ್ಷ 850 ರೈತರ ಆತ್ಮಹತ್ಯೆ ಪ್ರಕರಣ ಆಗಿದೆ. ಆತ್ಮಹತ್ಯೆಗೆ ಕಾರಣಗಳೇನು ಅಂತ ಹೇಳಿ ಈ ಸಮಿತಿ ರಚನೆ ಮಾಡಿ, ಸಮಿತಿ ಮುಖಾಂತರ ನಾವು ವರದಿ ತರ್ತಾರೆ. ಏನು ಸಮಿತಿ ರಚನೆ ಮಾಡಿ ನಮ್ಮ ರೈತರ ಬದುಕು ಏನಾಗಿದೆ ಅಂತ ಹೇಳಿ ಅವರಿಂದ ವರದಿ ತೆಗೆದುಕೋಬೇಕಲ್ಲ. ನನ್ನ ರೈತರ ಬದುಕು ಇವತ್ತು ಪ್ರತಿನಿತ್ಯ ಮಳೆಗಾಲ ಪ್ರಾರಂಭ ಆದಾಗ ಅವ್ರಿಗೆ ಲಾಭ ಬರುತ್ತೋ ನಷ್ಟ ಇದೆಯೋ, ಬೆಳೆ ಸಿಗುತ್ತೋ ಕೈಗೆ ಇರುವಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಈ ದೇಶದ ಜನತೆಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತನ ಕಷ್ಟಗಳು ಏನು ಅಂತಕ್ಕಂಥದ್ದನ್ನ ಈಗ ಆತ್ಮಹತ್ಯೆಗೆ ಕಾರಣವನ್ನು ಹುಡುಕಲಿಕ್ಕೆ ಈ ಸರ್ಕಾರ ಒಂದು ತನಿಖಾ ಸಂಸ್ಥೆ ಮುಖಾಂತರ ಇವತ್ತು ವರದಿ ತೆಗೆದುಕೊಂಡು ಹೊರಟಿದ್ದೇವೆ ಅಂತ ಭಾಷಣ ಮಾಡಿದ್ದಾರೆ. ಸುಮಾರು 10-15 ವರ್ಷಗಳ ಉಪಮುಖ್ಯಮಂತ್ರಿಗಳಾಗಿ 7 ವರ್ಷ ಮುಖ್ಯಮಂತ್ರಿಗಳಾಗಿ ನನ್ನ ರೈತರು ಯಾಕೆ ಆತ್ಮಹತ್ಯೆ ಮಾಡುತ್ತಾರೆ ಅಂತಕ್ಕಂಥ ಒಂದು ಸಣ್ಣ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಇವ್ರ ಕೈಲಿ ಶಕ್ತಿಗೆ ಅಂದ್ರೆ ಯಾವ ರೀತಿ ಇವರು ಆಡಳಿತವನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಇವತ್ತು ನನ್ನ ರೈತರ ಬದುಕೇನಾಗಿದೆ, ಹಳ್ಳಿಗಳಲ್ಲಿ ಯಾವ ರೀತಿ ಬದುಕ್ತಾ ಇದ್ದಾರೆ, ಇವತ್ತು ಏನೊಂದು ಮೊದಲನೇ ವಾರದಿಂದ ಮಳೆ ಏನಾಗಿದೆ, ಹಲವಾರು ಪ್ರದೇಶದಲ್ಲಿ ಬಾಳೆ ಬೆಳೆ ಬೆಳೆದಂತ ರೈತರ ಬೆಳೆ ಸಂಪೂರ್ಣ ನಾಶ ಆಯಿತು. ಅಡಿಕೆ ಗಿಡಗಳು ಬಿದ್ದೋಗಿದ್ದಾವೆ. ಅಲ್ಲಿಂದ ನಮ್ಮ ತಂಬಾಕುಗಳನ್ನು ಪ್ರಿಯಕರಣ ಮೈಸೂರು ಭಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜಿಲ್ಲೆ ಅವರೇ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ತಂಬಾಕು ಬೆಳೆ ಸಂಪೂರ್ಣ ನಾಶ ಆಗಿದೆ, ಶುಂಠಿ ನಾಶ ಆಗಿದೆ. ಕೇಳಕ್ಕೆ ಯಾವ ಪ್ರದೇಶ ಆಗಿದೆ. ಇವತ್ತು ನರೇಂದ್ರ ಮೋದಿ ಅವರ ಜೊತೆ ಜಗಳಾಡಿ ಅದೇನು 3,000 ಕೋಟಿ ದುಡ್ಡು ಕೊಟ್ಟ ಮೇಲೆ ಎಷ್ಟು ದುಡ್ಡು ಬಂದಿದೆ ಈಗ ಪರಿಹಾರ. ಇನ್ನು ರಾಗಿ ತಗೊಂಡೋಗಿ MSP ಕೊಟ್ಟಿಲ್ಲ. ಆ ರಾಗಿ ಬಂದಿದೆ ಇವತ್ತು, ಅದೊಂದು ಉತ್ಸಾಹ ಬಂದಿದೆ. ಈಗ ಹೇಳ್ತಾ ಹೋದ್ರೆ 1 ಗಂಟೆ ಮಾತನಾಡಬಹುದು. ಅದು ಬಂದು ನನ್ನ ಕಾರ್ಯಕರ್ತರು 2 ವರ್ಷದ ಕಾರ್ಯಕರ್ತರಿಗೆ ಈ
ಚುನಾವಣೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೀರಿ ಅದೇ ಹೋರಾಟ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೂ ನಿಮ್ಮ ಶಕ್ತಿಯನ್ನು ದಾರಿಯದು ನಾರಾಯಣಸ್ವಾಮಿ ಅವರಿಗೆ ಗೆಲ್ಲಿಸತಕ್ಕಂಥ ಮುಖಾಂತರ ಇವತ್ತು ಜನತಾದಳ ಮತ್ತು ಬಿಜೆಪಿ ಪಕ್ಷದ ಒಂದು ಮೈತ್ರಿ ಈ ರಾಜ್ಯದ ಜನತೆಗೆ ಸಂಪೂರ್ಣವಾಗಿ ಈ ಮೈತ್ರಿಯ ಅವಶ್ಯಕತೆ ಇದೆ ಅಂತಕ್ಕಂಥ ಮತ್ತೊಂದು ಸಂದೇಶ